ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆಯ ಬಳಿಕ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ವು. ಅಂದ್ರೆ ಸಾಕಷ್ಟು ನರಳಾಡ್ತಾ ಇತ್ತು. ಒಂದು ಕಡೆ ರೇಣುಕಾ ಸ್ವಾಮಿಯವರ ಕುಟುಂಬದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ರೆ, ಮತ್ತೊಂದು ಕಡೆ ಏನೂ ಗೊತ್ತಿಲ್ಲದೆ ಸಾಕಷ್ಟು ಜನ ಅಭಿಮಾನಿಗಳು ಅಂದ್ರೆ ಚಿತ್ರದುರ್ಗದ ಕಿಡ್ನಾಪ್ನಲ್ಲಿ ಅಂದ್ರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡೋದಂತಹ ಸಾಕಷ್ಟು ಜನ ಆರೋಪಿಗಳು ಏನೂ ಗೊತ್ತಿಲ್ಲದೆ ಆ ಒಂದು ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿದ್ರು. ಅಂದ್ರೆ ಏನು ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕರ್ದ ಅನ್ನೋ ಒಂದೇ ಒಂದು ಮಾತಿಗೆ ಹೋಗಿದ್ರು. ಆದ್ರೆ ಅವರು ಅರೆಸ್ಟ್ ಆದ ಬಳಿಕ ಪ್ರತಿಯೊಬ್ಬರ ಪರಿಸ್ಥಿತಿ ಅಂದ್ರೆ ಪ್ರತಿಯೊಬ್ಬ ಆರೋಪಿಗಳ ಮನೆ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಅದರಲ್ಲೂ ಕೂಡ ರವಿಕುಮಾರ್ ಏನಿದ್ದಾರೆ, ಆ ಕಾರ್ ಚಾಲಕ ರವಿಕುಮಾರ್, ಅವರ ಮನೆಯಲ್ಲಿ ಅವರ ಪತ್ನಿ ಆಗಿರ್ಬೋದು, ಜೊತೆಗೆ ಅವ್ರ ತಾಯಿ ಆಗಿರ್ಬೋದು, ಇಬ್ರು ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಒಂದ್ ಕಡೆ ಅವರ ತಾಯಿಗೆ ಆರೋಗ್ಯ ಸಮಸ್ಯೆ, ಜೊತೆಗೆ ಔಷಧಿ ತಂದು ಕೊಡೋದಕ್ಕೂ ಕೂಡ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಮತ್ತೊಂದು ಕಡೆ ಅವರ ಪತ್ನಿ ಜೊತೆಗೆ ಮಕ್ಕಳನ್ನ ಸ್ಕೂಲ್ ಫೀಸ್ ಕಟ್ಟೋಕಾಗದೆ, ಅವರ ಪತಿ ಇಲ್ಲ ಅನ್ನೋ ಕಾರಣಕ್ಕೆ ಸ್ಕೂಲ್ ಫೀಸ್ ಕಟ್ಟೋಕಾಗದೆ ಅವರನ್ನ ಸ್ಕೂಲ್ನಿಂದಲೇ ಬಿಡಿಸ್ಬಿಟ್ಟಿದ್ರು. ಅಂದ್ರೆ ಸ್ಕೂಲ್ಗೆ ಹೋಗೋದು ಬೇಡ ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದ್ರು. ಈ ಕುರಿತಂತೆ ನ್ಯೂಸ್ ಫಾಸ್ಟ್ ವರದಿ ಮಾಡಿತ್ತು. ಈಗ ವರದಿಗೆ ಫಲಶ್ರುತಿ ಸಿಕ್ಕಿದೆ. ಈಗ ಸದ್ಯ ಅವ್ರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನ ಕೊಡೋದಕ್ಕೆ ಅದೇ ಒಂದು ಬೋವಿ ಮಠದ ಶಾಲೆ ಆಗಿರೋದ್ರಿಂದ ಮಠದ ಮಠಾಧೀಶರು ಈಗ ಮುಂದೆ ಬಂದಿದ್ದಾರೆ. ಈಗ ಸದ್ಯ ಈ ಕುರಿತು ಮಾತನಾಡ್ಲಿಕ್ಕೆ ರವಿ ಅವರ ಪತ್ನಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಇವತ್ತು ನಾವು ಒಂದು ವರದಿ ಮಾಡಿದ್ವಿ. ಈಗ ಆ ವರದಿಯಿಂದ ನಿಮ್ಗೆ ಈಗ ಏನಾಯ್ತು ಮಕ್ಕಳಿಗೆ ಅಂತ ಹೇಳಿ? ಇಲ್ಲ ಸರ್, ಸ್ಕೂಲಿಂದಾನೇ ಫೋನ್ ಬಂದಿತ್ತು ಇವತ್ತು. ಅವ್ರ ಸ್ವಾಮೀಜಿಗಳು ಹೇಳಿದ್ರು, ಇಲ್ಲಮ್ಮ ಈ ವರ್ಷ ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಕಳಿಸ್ಬಿಡಿ, ಏನು ಡೊನೇಷನ್ ಕೊಡಬೇಡ ಅಂತ ಹೇಳಿದ್ರು ಸರ್. ಹಂಗಾಗಿ ಇವತ್ತು ಬೆಳಗ್ಗೆ ಕಳಿಸಿದ್ದೆ ಸರ್ ಸ್ಕೂಲಿಗೆ. ಈಗ ಇಬ್ರು ಮಕ್ಕಳು ಇವತ್ತು ಹೋಗಿದ್ರ? ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ, ಏನ್ ಕತೆ? ಇಬ್ರು ಮಕ್ಕಳನ್ನ ಕಳಿಸಿದ್ವಿ ಸರ್. ಒಬ್ನು 3rd ಸ್ಟ್ಯಾಂಡರ್ಡ್, ಒಬ್ನು LKG. ಇಬ್ರು ಸ್ಕೂಲ್ಗೆ ಹೋಗಿದ್ರು ಸರ್ ಇವತ್ತು. ಈಗ ನೆಕ್ಸ್ಟ್ ಅಂದ್ರೆ ಈಗ ಸ್ವಾಮೀಜಿ ಅವ್ರು ಮಾತಾಡ್ಬೇಕಾದ್ರೆ ಏನೆಲ್ಲ ಮಾತಾಡಿದ್ರು ಅಂತ, ಯಾವ ವಿಚಾರಗಳ ಬಗ್ಗೆ ಮಾತಾಡೋದು ನಿಮ್ ಜೊತೆ? ಸರ್, ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಕಳಿಸ್ರಮ್ಮ, ನಾವು ನೋಡಿದ್ವಿ, ನ್ಯೂಸಲ್ಲೆಲ್ಲ ನೋಡಿದ್ವಿ, ನೀವು ಮಾತಾಡಿದ್ದು ನೋಡಿದ್ವಿ. ಈ ವರ್ಷ ಕಳಿಸಿ, ಪರವಾಗಿಲ್ಲ, ನಾವು ಎಜುಕೇಶನ್ ಕೊಡಿಸ್ತೀವಿ ಅಂತ ಹೇಳಿದ್ರು ಸರ್. ಅದಕ್ಕೆ ಕಳಿಸಿದ್ವಿ ಸರ್. ಇಲ್ಲಿ ಸಂತೋಷ ಅನ್ನೋದಕ್ಕಿಂತ ಎಷ್ಟು ತೃಪ್ತಿ ತಂತು ಇಂತಹ ಸಂದರ್ಭದಲ್ಲಿ. ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯವರು ಕೂಡ ಈಗ ಜೈಲಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮಕ್ಕಳಿಗೋಸ್ಕರ ಕಷ್ಟ ಆಗಿತ್ತು. ಇದು ಎಷ್ಟು ತೃಪ್ತಿ ತಂತು ಅಂದ್ರೆ, ಎಷ್ಟು ಅನುಕೂಲ ಆಯ್ತು ನಿಮ್ಗೆ ಅಂತ ಹೇಳಿ? ತುಂಬಾ ಅನುಕೂಲ ಆಯ್ತು ಸರ್. ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ಆ ಸ್ವಾಮಿಗಳಿಗೆ. ಏನೋ ಎಜುಕೇಶನ್ ಕೊಟ್ರೆ ಅವ್ರಿಗೆ ಧನ್ಯವಾದಗಳು ಸರ್. ಮತ್ತೆ ಬೇರೆ ಅಂದ್ರೆ ಈ ಪ್ರಕರಣಕ್ಕೆ ಓವರಾಲ್ ಸಂಬಂಧಪಟ್ಟಂತೆ ಈಗ ಮಕ್ಕಳಿಗೆ ಬೇರೆ ಏನಾದ್ರು ಅವಶ್ಯಕತೆಗೆ ಸಂಬಂಧಪಟ್ಟಂತೆ, ಈಗ ಬುಕ್ಕಿಂದು ಆ ತರದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಾದ್ರು ಸ್ವಾಮೀಜಿ ಅವರನ್ನು ಹೊರತುಪಡಿಸಿ ಬೇರೆ ಯಾರಾದ್ರೂ ಕಾಲ್ ಮಾಡಿದ್ರ ನಿಮ್ಗೆ? ಮಾಡಿದ್ರು ಸರ್. ಯೋಗಾನಂದ್ ಅಂತ ಬೆಂಗಳೂರಿಂದ ಎಜುಕೇಶನ್ ಟ್ರಸ್ಟ್ ಇಂದ ಅವ್ರಂತೆ, ಅವ್ರು ಮಾಡಿದ್ರು. ಬೇಕಾದ್ರೆ ಕೇಳಿ ಸರ್, ಏನ್ ಬುಕ್ ಅದಕ್ಕೆಲ್ಲ ಏನ್ ಬೇಡ, ನಮ್ ಸ್ಕೂಲ್ ಫೀಸಿಂದ ಸ್ವಲ್ಪ ತೊಂದರೆ ಆಗಿತ್ತು, ಇನ್ನೇನು ಮಾಮೂಲಿ ಟೆಕ್ಸ್ಟ್ ಬುಕ್ ನೋಟ್ ಬುಕ್ ಎಲ್ಲ ನಾವೇ ತಗೊಳ್ತೀವಿ ಸರ್, ಪರವಾಗಿಲ್ಲ ಅಂತ ಹೇಳಿದೆ. ಆದ್ರೆ ಅವ್ರು ಕಳಿಸ್ಕೊಡ್ತೀನಮ್ಮ, ನಿಮಗೆ ಬೇಕಾದ್ರೆ ಫೋನ್ ಮಾಡಿ ಅಂತ ಫೋನ್ ನಂಬರ್ ಕೊಟ್ಟಿದ್ದಾರೆ ಸರ್. ಈಗ ನೋಡಿ, ಒಂದ್ ಕಡೆ ನಿಮ್ಮ ಮನೆಯವ್ರು ಮಾಡಿರೋದು ತಪ್ಪು ಸರಿ ಬಗ್ಗೆ ಕೋರ್ಟ್ ನಿರ್ಣಯ ಮಾಡುತ್ತೆ. ಯಾಕಂದ್ರೆ ರಾಘವೇಂದ್ರ ಅನ್ನೋರು ಕರೆದ್ರು, ಅದಕ್ಕೆ ಹೋದ್ರು, ಕಾರ್ ಡ್ರೈವರ್ ನಾವೇನ್ ಮಾಡೋದು ಅನ್ನೋ ಒಂದು ಮಾತು ಕೂಡ ಇದೆ. ಆದ್ರೆ ಈ ಎಲ್ಲಾ ಸಮಸ್ಯೆಗಳ ಮಧ್ಯೆ ಇದೊಂದು ಸಮಸ್ಯೆ ಬಂತು. ಈಗ ಸದ್ಯ ಅದು ಕೂಡ ಕ್ಲಿಯರ್ ಆಗಿದೆ. ಓವರಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ಕಡೆಯದಾಗಿ? ಸರ್, ನನ್ಗೆ ಏನ್ ಇವೆಲ್ಲ ಈ ಸ್ಕೂಲಿಂದ ನಮ್ಮ ಮಕ್ಳಿಗೆ ಎಜುಕೇಶನ್ ಮುಂಚೆ ನಮ್ಮ ಮನೆಯವ್ರು ಬಂದಿದ್ರೆ ನಾವೇ ಇದನ್ನ ನಾವು ಮಾಡ್ಕೊಂಡು ಹೋಗ್ಬೋದು. ಇನ್ನೊಬ್ರಿಂದ ತಗೊಂಡ್ವಲ್ಲ ಅಂತ ನಮ್ಮ ಮನ್ಸಿಗೂ ಬೇಜಾರಿದೆ ಸರ್. ಇವಾಗ ನಾವೇ ಇನ್ನೊಬ್ರಿಗೆ ಕೊಡಂಗಿದ್ದೀವಿ ಸರ್. ಇವಾಗ ನಾವು ಬೇರೆಯವ್ರ ಹತ್ರ ಇಸ್ಕೊಂತೀವಲ್ಲ, ಅದು ನಮ್ಮ ಮನ್ಸಿಗೆ ಬೇಜಾರಾಗ್ತಿದೆ. ಏನೋ ನಾನು ಎಲ್ಲರ ಹತ್ರ ಕೇಳೋದು ಇಷ್ಟೇ ಸರ್, ನಮ್ಮ ಮನೆಯವ್ರನ್ನ ಆದಷ್ಟು ಬೇಗ ಯಾರೆಲ್ಲ ಲಾಯರು ನಿಮ್ಗೆಲ್ಲ ಗೊತ್ತಿರೋರು ಯಾರೇ ಇದ್ರು ನಮ್ಮ ಮನೆಯವ್ರನ್ನ ಕರ್ಕೊಂಬರೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟು ಕರ್ಕೊಂಬನ್ನಿ ಸರ್, ಬೇಗ ಕರ್ಕೊಂಡ್ ಬನ್ನಿ ಅಂತ ಅದನ್ನೊಂದೇ ಕೇಳ್ಕೊಳ್ತೀನಿ ಸರ್. ಎಲ್ಲಾ ಕನ್ನಡ ಜನತೆಯಲ್ಲೂ ನಾನು ಇದೊಂದು ಮನವಿ ಮಾಡ್ಕೊಂತೀನಿ ಸರ್. ಇದಿಷ್ಟು ರವಿ ಅವರ ಪತ್ನಿಯ ಮಾತು. ಅಂದ್ರೆ ಎಲ್ಲೋ ಒಂದ್ ಕಡೆ ತೃಪ್ತಿ ಇದೆ, ಆದ್ರೂ ಕೂಡ ನಾವು ಇಸ್ಕೊಂಡಿರೋದು ಸ್ವಲ್ಪ ನೋವಾಗುತ್ತೆ. ಅಂದ್ರೆ ನಾವ್ ಯಾವತ್ತೂ ಕೂಡ ನಮ್ಮ ಮನೆಯವ್ರು ಇದ್ದಿದ್ರೆ ನಾವು ಇನ್ನೊಬ್ರು ಕೊಡ್ತಾ ಇದ್ವಿ, ಆದ್ರೆ ಅವ್ರು ಇಲ್ದೇ ಇರೋದ್ರಿಂದ ಎಲ್ಲೊಂದ್ ಕಡೆ ಇನ್ನೊಬ್ರ ಹತ್ರ ಹೆಲ್ಪ್ ಕೇಳೋಂಗ ಆಯ್ತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.